ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಆರೋಪದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಮೇಲೆ ಈಗ ಡೌಟ್ ಶುರುವಾಗ್ತಾ ಇದೆ. ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗಿತ್ತು. ಹಲವು 2-3 ತಿಂಗಳ ಹಿಂದಿನ ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇತ್ತು. 13 ಸೆಕೆಂಡ್. ಹಲವು ತಿಂಗಳಿನಿಂದ ಪ್ರಜ್ವಲ್ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಣ ಪಡ್ಕೊಂಡು ಮೊಬೈಲ್ ಬಳಕೆಗೆ ಅಧಿಕಾರಿಗಳಿಂದಲೇ ಅವಕಾಶ ಕೊಡ್ಲಾಯ್ತಾ? ಹಾಗಾದ್ರೆ ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಂತ ವಿಡಿಯೋ ಕೂಡ ಸಾಕಷ್ಟು ಹಲ್ಚಲೆಬ್ಬಿಸಿದೆ. ಹೀಗಾಗಿ ಮೊಬೈಲ್ ಕೊಟ್ಟವರು ಯಾರು ಅನ್ನೋ ಬಗ್ಗೆ ಕೂಡ ತನಿಖೆಯನ್ನು ಆರಂಭಿಸಬೇಕಾಗಿದೆ. ಈಗಾಗಲೇ ಒಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರು ಇತ್ತೀಚೆಗಷ್ಟೇ ಬೇರೆ ಕೇಸ್ನಲ್ಲೂ ಕೂಡ ಸಸ್ಪೆಂಡ್ ಆಗಿ ಒಂದು 2-3 ತಿಂಗಳಿಂದ ಅಷ್ಟೇ ಅವರು ಅಧಿಕಾರಕ್ಕೆ ಬಂದಿದ್ರು ಅಂತ ಹೇಳಲಾಗ್ತಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದುಕೊಂಡು ಈ ರೀತಿಯಾಗಿ ಸಾರಸಕ್ಟಾಗಿ ಈಸಿಯಾಗಿ ಮೊಬೈಲ್ ಬಳಕೆ ಮಾಡ್ತಾರೆ ಅಂದರೆ ಅದು ಹೇಗೆ ಸಾಧ್ಯ? ಅಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರೋದು ಕನ್ಫರ್ಮ್ ಆಗ್ತಾ ಇದ್ದು. ಯಾವ ಆ ಅಧಿಕಾರಿ ಶಾಮೀಲಾಗಿದ್ದಾರೆ? ಮೊಬೈಲ್ ಹೇಗೆ ಸಿಕ್ತು? ಈ ಮೊಬೈಲ್ ಬಳಕೆ ಮಾಡ್ತಿದ್ದು ಯಾವ ನಂಬರಿಂದ ಬಳಕೆ ಮಾಡ್ತಾ ಇದ್ರು? ಅದರಲ್ಲಿ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ? ಏನೆಲ್ಲ ಮೆಸೇಜಸ್ ಹೋಗಿದೆ? ಜೊತೆಗೆ ಒಂದಷ್ಟು ಆ್ಯಪ್ಗಳನ್ನು ಕೂಡ ಡೌನ್ಲೋಡ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ಆ್ಯಪ್ಗಳನ್ನ ಬಳಕೆ ಮಾಡಿ ಏನು ಮಾಡ್ತಿದ್ರು? ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ. ಇನ್ನು ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಕಳ್ಳಾಟ ಬಯಲಾಗಿದ್ದು. ಜೈಲಿನ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಏನೂ ಸಿಗದಂತೆ ತಪ್ಪಿಸ್ತಾ ಇದ್ರು ಈರಣ್ಣ. ರೇಡ್ಗೆ ಬಂದಂತ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ತಡ ಮಾಡಿಸ್ತಾ ಇದ್ರು. ಸುಮಾರು 15ರಿಂದ 20 ನಿಮಿಷ ಜೈಲಿನ ಒಳಗಡೆ ಬಿಡದೆ ಕಳ್ಳಾಟವನ್ನ ಮೆರಿತಾ ಇದ್ರು. ಅಷ್ಟೊತ್ತಿಗಾಗಲೇ ಅಲ್ಲಿದ್ದಂತಹ ಸೆಲ್ನಲ್ಲಿದ್ದಂತಹ ಕೈದಿಗಳು ಅಲರ್ಟ್ ಆಗ್ತಾ ಇದ್ರು. ತಮ್ಮ ಬಳಿ ಇದ್ದಂತಹ ಕೆಲ ವಸ್ತುಗಳನ್ನ ಮುಚ್ಚಿಡ್ತಾ ಇದ್ರು ಕೈದಿಗಳು. ಮೊನ್ನೆ ರೇಡ್ ವೇಳೆ ಈರಣ್ಣ ಮಾತು ಕೇಳದೆ ಸಿಸಿಬಿ ಅಧಿಕಾರಿಗಳು ಒಳನುಗ್ಗಿದ್ದಾರೆ. ಜೈಲಿನ ಒಳಗೆ ಕೈದಿಗಳು ಬಳಸ್ತಾ ಇದ್ದಂತಹ ಮೊಬೈಲ್ಗಳು ಪತ್ತೆಯಾಗಿದೆ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಈ ಈರಣ್ಣ ಕಳ್ಳಾಟ ಬಯಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಇನ್ನು ಜೈಲಿನ ಒಳಗೆ ಪ್ರಜ್ವಲ್ ರೇವಣ್ಣ ಖತರ್ನಾಕ್ ಐಡಿಯಾ ಮಾಡಿದ್ದಾದ್ರೂ ಹೇಗೆ? ಮೊಬೈಲ್ ಜೊತೆ ನೋಟ್ಬುಕ್ ಕೂಡ ಸಿಸಿಬಿ ವಶಕ್ಕೆ ಪಡ್ಕೊಂಡಿದೆ. ಪ್ರಜ್ವಲ್ ನೋಟ್ಬುಕ್ ರಹಸ್ಯವನ್ನ ನೋಡಿ ಸಿಸಿಬಿ ಶಾಕ್ ಆಗಿದೆ. ಯಾಕಂದ್ರೆ ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳನ್ನ ಪತ್ತೆ ಮಾಡಿದ್ದಾರೆ. ತಂದೆ ತಾಯಿ ಸ್ನೇಹಿತರ ನಂಬರನ್ನ ಬರೆದಿಟ್ಕೊಂಡಿದ್ರು ಪ್ರಜ್ವಲ್. ಏಕಾಏಕಿ ಸಿಸಿಬಿ ರೇಡ್ ಆಗ್ತಾ ಇದ್ದಂತೆ ಮೊಬೈಲ್ ಪತ್ತೆಯಾಯಿತು, ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ. ಅದರ ಜೊತೆಗೆ ಒಂದು ಡೈರಿ ಕೂಡ ಅಂದ್ರೆ ಒಂದು ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಅದರಲ್ಲಿ ಒಂದು 30ಕ್ಕೂ ಹೆಚ್ಚು ನಂಬರ್ಗಳು ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ತಂದೆ ತಾಯಿ ಸ್ನೇಹಿತರ ನಂಬರನ್ನ ಪ್ರಜ್ವಲ್ ರೇವಣ್ಣ ಬರೆದಿಟ್ಕೊಂಡಿದ್ರು. ಹಾಗಾದ್ರೆ ನಿತ್ಯವೂ ಕೂಡ ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರ ಪ್ರಜ್ವಲ್ ರೇವಣ್ಣ? ಇದೆಲ್ಲದರ ಬಗ್ಗೆ ತನಿಖೆಗಳಾಗಬೇಕಾಗಿದೆ. ಈಗ ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳು ಬಂದಿರೋದ್ರಿಂದಾಗಿ ಅದರ ಬಗ್ಗೆ ಕೂಡ ಪರಿಶೀಲನೆ ಆಗುತ್ತೆ. ಮೊಬೈಲ್ ನಂಬರ್ ಬೇರೆ ಹೆಸರಿನಲ್ಲಿ ಬರೆದಿದ್ದು ಬಯಲಾಗಿದ್ದು. ತಾಯಿಯ ನಂಬರ್ ಪಾರ್ವತಿ ಅಂತ ಪ್ರಜ್ವಲ್ ಬರ್ಕೊಂಡಿರ್ತಾರೆ. ತಂದೆ ನಂಬರ್ ಶಿವಪ್ಪ ಅಂತ ಬರೆದಿಟ್ಕೊಂಡಿದ್ರು ಪ್ರಜ್ವಲ್. ಸ್ನೇಹಿತೆಯ ನಂಬರ್ ಕೂಡ ನೋಟ್ಬುಕ್ ನಲ್ಲಿ ಉಲ್ಲೇಖ ಆಗಿದೆ. ಇದುವರೆಗೂ ಮೊಬೈಲ್ ಪಾಸ್ವರ್ಡ್ ಅನ್ನ ಪ್ರಜ್ವಲ್ ಕೊಟ್ಟಿಲ್ಲ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು. ಮೊಬೈಲ್ ನಂದಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರು. ನನ್ನ ಬ್ಯಾರೆಕ್ ನಲ್ಲಿ ಮೊಬೈಲ್ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪೊಲೀಸರಿಂದ ತೀವ್ರ ತನಿಖೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಠಾಣೆ ಪೊಲೀಸರಿಂದ ತೀವ್ರ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ರಾಚಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಈಗಾಗಲೇ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಈ ಮೊಬೈಲ್ ನಂದಲ್ವೇ ಅಲ್ಲ, ಪಾಸ್ವರ್ಡ್ ಕೊಡಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದನ್ನು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ಪೊಲೀಸರು ಅಂತ ಯಾವ ಆಯಾಮಗಳು ಕೊಡ್ತಿದ್ದಾರೆ? ಶಕುಂತಲಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಫೋನ್, ಪೆನ್ ಡ್ರೈವ್ ಹಾಗೆಯೇ ಡೈರಿ ಕೂಡ ಪತ್ತೆಯಾಗಿತ್ತು. ಸದ್ಯಕ್ಕೆ ಫೋನನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಫೋನ್ನ ಒಂದು ಪಾಸ್ವರ್ಡ್ ಏನಿದೆ ಅದು ಪೊಲೀಸರಿಗೆ ನೀಡಿಲ್ಲ. ಅದಕ್ಕೆ 2 ಕಾರಣ ಇದೆ. ಒಂದು, ಫೋನ್ ನಂದಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ವಾದಿಸ್ತಾ ಇದ್ದಾನೆ. ಹಾಗಾದರೆ ಫೋನ್ ಅವ್ರದ್ದಲ್ಲ ಅಂದಮೇಲೆ ಪಾಸ್ವರ್ಡ್ ಏನಾದರೂ ಹೇಳಿದ್ದೇ ಆದರೆ ಒಂದು ಫೋನ್ ತಾನೇ ಯೂಸ್ ಮಾಡ್ತಿದ್ದೆ ಅನ್ನೋದು ಗೊತ್ತಾಗತ್ತೆ. ಅದರಿಂದ ಹೈಡ್ ಮಾಡೋಕ್ಕೋಸ್ಕರ ಒಂದು ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಫೋನ್ನ ಪಾಸ್ವರ್ಡನ್ನು ಹೇಳೋದಕ್ಕೆ ಸಾಕಷ್ಟು ಸತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಾರಣ ಏನಂದರೆ, ಪಾಸ್ವರ್ಡನ್ನು ಹೇಳಿದ್ದೇ ಆದರೆ ಫೋನ್ನಲ್ಲಿ ಇರುವಂತಹ ಒಂದಿಷ್ಟು ವಿಡಿಯೋಗಳೆಲ್ಲವೂ ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಅಂದರೆ ಹೊರಗೆ ಅಂದರೆ ತನಿಖಾ ಹಂತದಲ್ಲಿ ಅದೆಲ್ಲವೂ ಕೂಡ ಬಳಕೆ ಆಗತ್ತೆ. ಅದರ ಜೊತೆಗೆ ಆತ ಯಾರ್ಯಾರ ಜೊತೆಗೆ ಫೋನ್ ಸಂಪರ್ಕ ಮಾಡಿದ್ದ ಅದೆಲ್ಲವೂ ಕೂಡ ಬಹಿರಂಗ ಆಗತ್ತೆ. ಅಂದರೆ ಪೊಲೀಸರಿಗೆ ಆ ಫೋನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು FSLಗೆ ಕಳಿಸಿ ಅಲ್ಲಿರುವಂಥ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ದೊಡ್ಡ ಕೆಲಸ ಏನಲ್ಲ. ಆದರೆ ಫೋನ್ ನನ್ನದಲ್ಲ, ನನ್ನ ಕೋಣೆಗೆ, ನನ್ನ ಬ್ಯಾರಕ್ಕಿಗೆ ಹೇಗೆ ಬಂತು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥ ಒಂದೇ ಒಂದು ಕಾರಣದಿಂದಾಗಿ
ಫೋನ್ ಪಾಸ್ವರ್ಡ್ ಅನ್ನ ಹೇಳೋದಕ್ಕೆ ಪ್ರಜ್ವಲ್ ರೇವಣ್ಣ ನಿರಾಕರಿಸಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಸಿಸಿಬಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೂಲದಿಂದ ಟಿವಿ ನನಗೆ ಮಾಹಿತಿ ಸಿಕ್ಕಿರುವಂತದ್ದು. ಇದು ಒಂದು ಕಡೆ ಆದ್ರೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ ನಲ್ಲಿ ಒಂದು ನೋಟ್ ಬುಕ್ ಕೂಡ ಸಿಕ್ಕಿದೆ. ಆ ನೋಟ್ ಬುಕ್ ಅಲ್ಲಿ 30ಕ್ಕೂ ಹೆಚ್ಚು ಫೋನ್ ನಂಬರ್ ಗಳನ್ನ ಆತ ಬರೆದಿಟ್ಕೊಂಡಿದ್ದ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿಗಳ ಒಂದು ಫೋನ್ ನಂಬರ್, ತಂದೆ ತಾಯಿ ಹಾಗೇನೆ ಸ್ನೇಹಿತೆಯ ಒಂದು ನಂಬರ್ ಕೂಡ ಸದ್ಯಕ್ಕೆ ಆತನ ಡೈರಿಯಲ್ಲಿ ಪತ್ತೆ ಆಗಿರುವಂತದ್ದು. ಈ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಫೋನ್ ಅನ್ನ FSL ಗೆ ಕಳಿಸಿ ಅಲ್ಲಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಶಕುಂತಲ, ಫೋನ್ ನಲ್ಲಿರುವಂತಹ ಡೇಟಾ ರಿಕವರಿ ಆದ ಬಳಿಕವಾಗಿ, ಜೊತೆಗೆ ಫೋನ್ ನಲ್ಲಿರುವಂತಹ ವಿಚಾರ ಏನೇನು ಡೇಟಾ ಇದೆಲ್ಲ ನೋಡಿದ ಬಳಿಕವಾಗಿ ಆತ ಯಾವ ಒಂದು ಕಾರಣಕ್ಕೋಸ್ಕರ ಫೋನ್ ಅನ್ನ ಇಟ್ಕೊಂಡಿದ್ದ, ಯಾರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇದ್ದ, ಏನೆಲ್ಲ ವಿಚಾರವನ್ನ ಆತ ವಿನಿಮಯ ಮಾಡ್ಕೊಳ್ತಿದ್ದ ಅನ್ನೋದು ಗೊತ್ತಾಗಬೇಕಾಗಿದೆ. ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.